ಮಾಡ್ತಾ ಇರಲಿಲ್ಲ ಸರ್, ಖಂಡಿತ ಮಾಡ್ತಾ ಇರಲಿಲ್ಲ. ಎಲ್ಲ ಅದು ನಮ್ಮ ಕನ್ನಡ ಪಿಕ್ಚರ್ ಅಲ್ವಾ ಸರ್, ನಮ್ಮ ಪಿಕ್ಚರ್ ಹೆಂಗೋ ಅವ್ರ ಪಿಕ್ಚರ್ ಹಂಗೆ ಅಲ್ವ ಸರ್, ನನಗೆ ಗೊತ್ತಿಲ್ಲ ಸರ್. ನನಗೆ ಈ ಡೇಟ್ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಇದಕ್ಕಂತ ನಾವು ಮಾಡ್ತಾಯಿದ್ದೀವಿ. ಸುದೀಪ್ ಪಿಕ್ಚರ್ ಇರೋದು ನನಗೆ ಗೊತ್ತಿಲ್ಲ ಸರ್. ಅವ್ರು ಅನೌನ್ಸ್ ಆಗಿ ಮಾಡಿದ್ದಿದ್ರೆ ನಾನು ಮಾಡ್ತಾ ಇರಲಿಲ್ಲ ಸರ್ ಅಂತ. ನನಗೆ ಗೊತ್ತಿಲ್ಲ ಸರ್, ನೀವು ಇವಾಗ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಸರ್, ಖಂಡಿತ ನನಗೆ ಗೊತ್ತಿಲ್ಲ ಸರ್. ಇಲ್ಲ ಭಾರ ಇಲ್ಲ ಮೇಡಮ್, ಜವಾಬ್ದಾರಿ ಜಾಸ್ತಿ. ಯಾಕಂದರೆ ಇದು ಪ್ರತಿ ಸತಿನೂ ನೀವು ಹೇಳ್ದಂಗೆ ಏನು ಇರ್ಬೋದು ಈ ಸಿನಿಮಾಲಿ ಅಂದಾಗ ಅವರು ಅಷ್ಟು ನಾವೇ ಒಂದು ಆಡಿಯನ್ಸ್ ಆಗಿ ಕೆಲವು ಸಿನಿಮಾ ಹೋಗ್ತೀವಿ ತುಂಬ ಎಕ್ಸ್ಪೆಕ್ಟೇಷನಲ್ಲಿ. ಸೊ ಅದರಲ್ಲಿ ಈಗ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಅಥವಾ ಏನಾದರೆ ಬೇಜಾರಾಗ್ಬಿಡೋದು. ಸೊ ಆ ಥರದ್ದು ಮಿಸ್ಟೇಕ್ ಆಗಬಾರ್ದು ಅಂತ ನಾವು ಟೈಮ್ ತೊಗೊಂಡು ಕೆಲಸ ಮಾಡ್ತಾಯಿದ್ದೀವಿ ಅಷ್ಟೇ. ಮೇಡಮ್ 20 ಇಯರ್ಸ್ ಆಗಿದೆ ನಾನು ಇಂಡಸ್ಟ್ರಿಗೆ ಬಂದು. ಆ ಥರ ಮ್ಯೂಸಿಕ್ಕಿಂದ ಸಿನಿಮಾ ಲೇಟ್ ಆಗಿರೋದು ಯಾವುದೂ ಆಗಿಲ್ಲ ಸದ್ಯಕ್ಕೆ. ಅದು ನನಗೆ ಗೊತ್ತಿಲ್ಲ ಮೇಡಮ್. ಇಲ್ಲ ಇಲ್ಲ ಆ ಥರ ಇಲ್ಲ, ತುಂಬ ಈವನ್ ಆಗಿದೆ ಮೇಡಮ್. ಇದರಲ್ಲಿ ಏನಂದರೆ 3 ಜನಕ್ಕೂ ಆ ಸ್ಪೇಸ್ ಇದೆ. 3 ಜನ ಇದ್ದಾಗ್ಲೂ ಕ್ಯಾರೆಕ್ಟರ್ಸ್ಗೆ ಅದು ಈವನ್ ಆಗಿದೆ. ಸೊ ಇವ್ರಿಗೆ ಅಂತ ಮಾತ್ರ ಇಲ್ಲ, ಎಲ್ರದ್ದು ಕಾಂಪ್ಲಿಕೇಟೆಡ್ ಆಗಿದೆ. ಬಟ್ ಮೇಡಮ್ ಈಗ ಸಿ ಜಿ ಅಂತಂದರೆ ಒಂದು ರಿಯಲಾಗಿ ಕಾಣ್ಬೇಕು, ರಿಯಲಿಸ್ಟಿಕ್ ಆಗಿರಬೇಕಲ್ವ ಮ್ಯಾಕ್ಸಿಮಮ್ಮು. ಸೊ ಆ ರಿಯಲಿಸ್ಟಿಕ್ ಆಗಿ ಎಲ್ಲೆಲ್ಲಿ ನಮಗೆ ಅದು ಅನ್ನಿಸ್ತಾ ಇಲ್ಲ ಅದೆಲ್ಲನೂ ರೀವರ್ಕ್ ಮಾಡಿಸ್ತಾನೆ ಇದ್ದೀವಿ. ಯಾಕಂದರೆ ಈಗ ಚಿಕ್ಕ ಮಕ್ಕಳು ಹೇಳ್ಬಿಡಿ ಎ ಐ ಎಲ್ಲಿ ಮಾಡಿಬಿಡ್ತಾರೆ, ಏನು ಬೇಕಾದ್ರೂ ಎಲ್ಲರ ಕೈಯಲ್ಲೂ ಇದೆ. ಸೊ ಆ ಜಡ್ಜ್ಮೆಂಟ್ ತುಂಬ ಈಸಿಯಾಗಿ ತೊಗೊತಾರೆ. ಆ ಮಿಸ್ಟೇಕ್ಸು ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಆಗದೇ ಇರಲಿ ಅನ್ನೋದು ಟೈಮಿಗೆ ತೊಗೊತಾ ಇದ್ದೀವಿ. ಇಲ್ಲ ಇಲ್ಲ 4-5 ಜಾಗದಲ್ಲಿ ಕೊಟ್ಟಿದ್ದೀವಿ ಮೇಡಮ್. ಬಟ್ ಮೇಜರ್ ಫಿಲಮಿನ ಮೇಜರ್ ಪೋರ್ಷನ್ ಮಾರ್ಸ್ ಕಂಪ್ನಿ ಮಾಡ್ತಾಯಿದೆ, ಕೆನಡಾ. ಇಲ್ಲ ಮೇಡಮ್, ನೀವು ಎಲ್ಲ ಸಿನಿಮಾ ನನಗೆ ಗೊತ್ತಿಲ್ಲ ನೀವು ಕನ್ನಡದ ಮಾತ್ರ ಅಂತ ನೀವು ಹೇಳ್ತಾ ಇದ್ದೀರ. ಬಟ್ ಇಲ್ಲ, ನಾನು ನೋಡಿದಂಗೆ ಈಗ ರೋಬೋ 2 ಸಿನಿಮಾನೂ ಕೂಡ ಅದು 2-3 ವರ್ಷ ಮುಂದಕ್ಕೆ ಹೋಯಿತು. ಅದೇ ರೀತಿ ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ ಇರೋ ಸಿ ಜಿ ಸಿನಿಮಾಗಳು ಟೈಮ್ ತೊಗೊಳುತ್ತೆ ಮೇಡಮ್. ನಮ್ಮದು ಕನ್ನಡ ಸಿನಿಮಾದಲ್ಲಿ ನಾವು ನೋಡದೇ ಇರೋಂಥ ಒಂದು ಸಿ ಜಿ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಆದ್ದರಿಂದ ನಮಗೆ ಟೈಮ್ ತೊಗೊಂಡು. ಈ ಸಣ್ಣ ಪುಟ್ಟದ ಸಿ ಜಿ ಆದರೆ ನೀವು ಹೇಳೋ ಥರ ಓಕೆ, ಬಟ್ ಸ್ವಲ್ಪ ಹ್ಯೂಜ್ ಆಗಿದೆ ಇದು. ಇಲ್ಲ 40% ಸಿ ಜಿ ಇದೆ, ಬಟ್ ಅಷ್ಟು ತುಂಬ ಟೈಮ್ ಸಿ ಜಿ ಅನ್ನೋದೇ ತುಂಬ ಪ್ರೋಸೆಸ್ ಅಲ್ಲ ಮೇಡಮ್. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅಲ್ಲ, ನಾನು ಒಂದೇ ಮಾತು ಹೇಳಬೇಕಂದ್ರೆ ಅವರು ಬರೀ ಪ್ರೊಡ್ಯೂಸರ್ ಅಲ್ಲ ಮೇಡಮ್, ಈ ಸಿನಿಮಾಗೆ ಅವರು ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಪ್ರತಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿದೆ. ನೀವು ಏನು ಹೇಳ್ತೀರಾ ಖಂಡಿತವಾಗ್ಲೂ ಅವರು ಮನಸ್ಸಿಂದ ಎಷ್ಟೇ ಮುಗ್ಧರಿದ್ರೂ ಕೆಲಸ ಅಂತ ಬಂದಾಗ ಅವ್ರಿಗೆಲ್ಲ ವಿಷಯನೂ ಗೊತ್ತಿದೆ. ಯಾವ್ಯಾವ ಕೆಲಸ ಹೆಂಗೆ ಮಾಡಬೇಕು, ಡಿ ಐಯಿಂದ ಹಿಡಿದು ಸಿ ಜಿವರೆಗೂ ಅವ್ರಿಗೆ ಅಪ್ಡೇಟ್ ಆಗಿದ್ದಾರೆ. ಅವರು ಅಪ್ಡೇಟೆಡ್ ಪ್ರೊಡ್ಯೂಸರ್ ಅವರು. ಖಂಡಿತ. ಹೌದೌದು ಸರ್. ಇಲ್ಲ ನಾವು ಏನಂದರೆ ಸರ್, ನಾವು ಪ್ರಿಪೇರ್ ಮಾಡಿದ್ದೀವಿ ಸಿನಿಮಾ. ಸಿ ಜಿ ಇರೋದ್ರಿಂದ ಸಿ ಜಿ ಅವ್ರು ಮಾಡಬೇಕಾಗಿರೋ ಪ್ರೀ ವಿಷುವಲ್ಸ್ ನಾವೇ ಮಾಡಿಬಿಟ್ಟಿದ್ವಿ. ನಾವೇ ಮಾಡಿ ಅವರು ಕೊಟ್ಟರು ಇದೇನಾಗ್ತಿದೆ, ಇಟ್ ಈಸ್ ಟೆಕ್ನಿಕಲಿ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಸರ್. ಅದೇನೋ ರೆಂಡ್ರಿಂಗ್ ಪ್ರೋಸೆಸ್ಸು, ಆಮೇಲೆ ರೆಂಡರ್ ಮಾಡಿದ್ಮೇಲೆ ಕರೆಕ್ಷನ್ ಬಂದರೆ ತಿರ್ಗಾ 15 ದಿನ ಹಿಂದೆ ಹೋಗ್ತೀವಿ. ತುಂಬ ಕೆಲಸ ಇದೆ ಸರ್ ಇದು. ಅಲ್ಲ, ಫೈನಲ್ ಟ್ರಬಲ್ಗನ್ನ ಕಂಟೆಂಟ್ ಚೆನ್ನಾಗಿ ಬರಬೇಕು ಮೇಡಮ್, ತುಂಬ ನನ್ನದೊಂದು.
ನಾನು ಆವಲ್ಲಿ ಹೇಳು ಕೆಲವು ಹೇಳ್ಬೇಕು, ಕೆಲವು ಹೇಳೋಕ್ಕಾಗಲ್ಲ, ಕೆಲವು ಇಲ್ಲ ಇರತ್ತೆ, ಟ್ರಬಲ್ಗಳೆಲ್ಲ ಇರತ್ತೆ ಅಂತ ಹೇಳ್ಬಿಟ್ಟು, ಅಲ್ಲ ಟ್ರಬಲ್ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಪಿಕ್ಚರ್ ಮೇಲೆ ತೋರಿಸ್ಬಾರ್ದಲ್ವಾ, ಅದಕ್ಕೆ ಬರಬೇಕು. ನಾವು ಇವಾಗ ಫಸ್ಟೇ ಹೇಳಿದ್ವಿ, ಅವಾಗ ಅನೌನ್ಸ್ ಮಾಡಿದಾಗ ನಾವು ಕೆನಡಾದಲ್ಲಿ ಕೊಟ್ಟಿದ್ದೀವಿ CG, ಇದುವರೆಗೂ ಯಾರೂ ಮಾಡಿಲ್ಲ, ಇಂಡಿಯಾದಲ್ಲಿ ನಮ್ಮದೇ ಫಸ್ಟು ಅಂತ ಎಲ್ಲ ಹೇಳ್ಕೊ ಬಂದುಬಿಟ್ಟು ಆಮೇಲೆ ಬಿಟ್ಟರೆ ಆಮೇಲೆ ನೀವೇ ಕೇಳಲ್ವಾ ಕ್ವಶನ್ನು, ಏನಪ್ಪ ನೀವು ಅವತ್ತು ಹಂಗೆ ಹೇಳಿದ್ಯಾ ಇವಾಗ ಹಿಂಗೆ ಮಾಡಿದ್ಯಾ ಅಂತೇಳಿ. ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾಯಿದೆ ಮೇಡಮ್. ನಾವು ಹೆಂಗೆ ಹೇಳಿದ್ದೀವೋ ಅದನ್ನು ನಡ್ಕೋಬೇಕಲ್ವಾ, ಆಗತ್ತೆ ಸ್ವಲ್ಪ. ಪಿಕ್ಚರ್ ಅಂದಮೇಲೆ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ, ತುಂಬ ಕಷ್ಟನೇ ಆಗತ್ತೆ. ಅದನ್ನು ನಮ್ಮ ಕಂಟೆಂಟ್ ಬರಬೇಕು. ಅದು ನಾವು ಎಲ್ಲ ಮೀಡಿಯಾದಲ್ಲೂ ಹೇಳ್ಬಿಟ್ಟಿದ್ವಿ, ನಾವು ಕೆನಡಾದಲ್ಲಿ ಕೊಟ್ಟಿದ್ದೀವಿ, ಇದುವರೆಗೂ ಇಂಡಿಯಾದಲ್ಲಿ ಎಲ್ಲೂ ಮಾಡಿ ನಾನೇ ಹೇಳ್ತಾ ಇದ್ದೆ. ಇವಾಗ ನಾನೇ ಹೇಳಿದ್ಮೇಲೆ ಅದನ್ನು ಅಟ್ಲೀಸ್ಟು ಅದನ್ನು ಫಿಲ್ ಮಾಡಬೇಕಲ್ವ ನಾನು ಮೇಡಮ್, ಅದಕ್ಕೆ. ಮೇಡಮ್ ಈ ಸಿನಿಮಾ ಅನ್ನೋದೇ ಬಿಸ್ನೆಸ್ ಅಲ್ವಾ ಮೇಡಮ್? ಈಗ